ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವೆಲ್ಲೂ ಆಚೆ ಹೋಗಿಲ್ಲ, ಹಾಗಾಗಿ ಯಾವ ಟ್ರಾವೆಲ್ ಸೀರೀಸು ಇಲ್ಲ ಈಗ ಸದ್ಯಕ್ಕೆ. ಏನಿದ್ರು ಮನೆಯಲ್ಲೇ ಅಡುಗೆ ಮಾಡು, ಪಾತ್ರೆ ತೊಳಿ, ಒಂದಷ್ಟು ರೆಸಿಪೀಸ್ ಟ್ರೈ ಮಾಡು, ಈ ಥರ ಏನಾದ್ರು ಮಾಡ್ತಾ ಇರ್ತೀನಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತುಂಬ ಜನ ಏನು ಅಂತ ಅಂದರೆ ಇದೆಲ್ಲಿ ತೊಗೊಂಡ್ರಿ, ಅದೆಲ್ಲಿ ತೊಗೊಂಡ್ರಿ, ಆ ಪಾತ್ರೆ ಎಲ್ಲಿ ತೊಗೊಂಡ್ರಿ, ಲಿಂಕ್ ಕೊಡಿ, ಇದ್ರದ್ದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ತೋರಿಸ್ಬಿಡೋಣ, ಒಟ್ಟಿಗೆ ತೋರಿಸ್ಬಿಟ್ಟು ಎಲ್ಲದನ್ನೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿ, ನಿಮಗೆ ಯಾವುದಾದ್ರೂ ಬೇಕು ಅಂತ ಅನ್ಸಿದ್ರೆ ತೊಗೋದು. ಏನು ಕೊಲ್ಯಾಬ್ರೇಷನ್ ಆ ಥರ ಎಲ್ಲ ಏನೂ ಅಲ್ಲ. ನಾನು ನಾರ್ಮಲ್ ಯೂಸ್ ಮಾಡ್ತಾ ಇರೋ ಪಾತ್ರೆ ನೀವು ನೋಡಿದಾಗೆಲ್ಲ ಕೇಳ್ತಾ ಇರ್ತೀರಲ್ವ, ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಕೈ ಸುಟ್ಕೊಂಡಿರೋದಕ್ಕೆ ಒಬ್ಬರು ರೆಮಿಡಿ ಕೂಡ ಹೇಳಿದರೆ ಅದನ್ನು ನಾನು ಟ್ರೈ ಮಾಡ್ತೀನಿ ಖಂಡಿತ. ಹಾಗೆಯೇ ಡಾಕ್ಟ್ರು ಕೂಡ ಆಯಿಂಟ್ಮೆಂಟ್ ಬರ್ಕೊಟ್ಟಿದ್ದಾರೆ, ಅದನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಇವಾಗ ಸ್ವಲ್ಪ ಅದೇ ಬ್ಲ್ಯಾಕ್ ಕಲರ್ ಇತ್ತಲ್ಲ ಅದೆಲ್ಲ ಹೋಗ್ತಾ ಇದೆ, ಫುಲ್ ಹೋಗಿಲ್ಲ, ಅದೆಲ್ಲ ಹೋಗ್ಬಿಟ್ಟು ಸ್ವಲ್ಪ ವೈಟ್ ಆಗ್ತಾಯಿದೆ. ಅದೇ ಟರ್ನ್ ಆಗುತ್ತೆ, ಅದೊಂಥರ ರೆಡ್ ಕಲರಿಗೆ ಟರ್ನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಅದು ಪೂರ್ತಿ ಹೋಗ್ಬೇಕಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಒಂದು 2-3 ಮಂತ್ಸ್ ಬೇಕಾಗತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅಪ್ಪ, ನನಗೆ ಇಷ್ಟು ಸುಟ್ಕೊಂಡಿರೋದಕ್ಕೆ ಒಂಥರ ಎಲ್ಲ ಜಾಕೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಡೈಲಿ. ಕೆಲವರು ಅದು ಹೆಂಗೆ ಟ್ರೈ ಮಾಡ್ತಾರೋ ಗೊತ್ತಿಲ್ಲ, ಬೆಂಕಿ ಎಲ್ಲ ಹಚ್ಕೊಳೋದು ಆ ಥರ ಎಲ್ಲ ಟ್ರೈ ಮಾಡ್ತಾರಲ್ಲ ಅಪ್ಪ ಅಂತ ಅನಿಸುತ್ತೆ. ಆಮೇಲೆ ಈ ಆ್ಯಸಿಡ್ ಎಲ್ಲ ಹಾಕೋದು, ಇದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ಮನದು. ಇಷ್ಟು ಹಾಕಿರೋದಕ್ಕೆ ನಮ್ಮ ಮನೇಲಿ ನೀನು ಎಣ್ಣೆಲಿ ಕರಿಯೋದು ಏನೂ ಮಾಡಬೇಡ ಒಂದಷ್ಟು ದಿನ ಅಂತೇಳಿ ಇನ್ನೇ ಒಂದಷ್ಟು ರೆಸಿಪೀಸ್ನ ಮಾಡಿದ್ದೆ ಇಡೀ ದಿನ. ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಹಾಗೆಯೇ ಒಳ್ಳೆ ಒಂದು ಪ್ರೋಟೀನ್ ಲಡ್ಡು ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ಹಾಗೆಯೇ ಬಿಸಿ ಚಳಿಗೆ ಬಿಸಿಯಾಗಿ ಮಂಚೂರಿಯನ್ ಮಾಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು. ನಾನು ಮಾಡ್ತಾ ಇರೋ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ನಾನು ಹೊಸದಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ, ನಿಮಗೆಲ್ಲ ಯೂಸ್ ಆಗೋ ಥರ. ಅಂದರೆ ಡೈಲಿ ನನಗೂ ಅಷ್ಟೇ, ಏನಂದರೆ ಬೆಳಗ್ಗೆ ಎದ್ದರೆ ಏನು ಮಾಡೋದು, ಬಾಕ್ಸ್ಗೆ ಏನು ಕಟ್ಟೋದು, ಮಕ್ಳಿಗೆ ಏನು ಮಾಡಿಕೊಡೋದು, ಈ ರೀತಿ ಎಲ್ಲ ಇದ್ದೇ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಏನಾದ್ರು ಸಿಂಪಲಾಗಿ ಬೇಗ ಆಗೋ ಅಂಥದ್ದು, ಫಾಸ್ಟಾಗಿ ಆಗೋ ಅಂಥದ್ದು ಈ ಥರ ಏನಾದ್ರು ಇದ್ದರೆ ನಾನು ಶೇರ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡೋಣ. ಫಸ್ಟು ಕಿಚನ್ಗೆ ಹೋಗ್ಬಿಡೋಣ. ಮೊದಲನೇದಾಗಿ ಇದು ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ದಾರೆ, ಇದು ಕಡಾಯಿ ಮತ್ತು ಇದು ಎಲ್ಲಿ ತೊಗೊಂಡ್ರೆ. ಇದು ಸೆಟ್ ಆ್ಯಕ್ಚುಲಿ. ಬ್ರ್ಯಾಂಡ್ ಬಂದ್ಬಿಟ್ಟು ಕ್ಯಾರೋಟ್ ಬ್ರ್ಯಾಂಡ್. ಇದು ಅಮೆಝಾನಲ್ಲಿ ತೊಗೊಂಡಿರೋದು. ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇವತ್ತು, ಓಕೆ? ಚಾಪಿಂಗ್ ಬೋರ್ಡ್, ಇದು ಕೂಡ ಅಷ್ಟೇ ಅಮೆಝಾನಲ್ಲಿ ತೊಗೊಂಡಿರೋದು. ಇದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇದು ಬಂದ್ಬಿಟ್ಟು ವಿನೋದ್ ಸ್ಟೀಲ್ಸ್ ಅವ್ರದ್ದು. ಇದು ಸೆಟ್ ಆಫ್ 3 ಅನಿಸುತ್ತೆ, ಸೆಟ್ ಆಫ್ 3 ಅಷ್ಟೇ. ಸೆಟ್ ಆಫ್ 3 ಅದು ಒಂದಿದೆ. ಮತ್ತು ಒಂದು ಮಿಲ್ಕ್ ಹಾಲ್ದು ಒಂದು ಪಾತ್ರೆ, ಆಮೇಲೆ ಇದು ಸಾಂಬಾರ್ದು ಒಂದಿದೆ. ಇನ್ನೂ ಒಂದಿದೆ ಸೆಟ್ ಆಫ್ 4. ಒಂದು ಪ್ಯಾನ್ ಇದೆ, ಅದು ಅಲ್ಲಿ ಇದು ಇದೆ, ಓಕೆ? ಹಿಡಿಯೋದು ಪ್ಯಾನ್ ಇದೆ, ಥರದ್ದು ಪ್ಯಾನ್ ಇದೆ, ಅದೊಂದು. ಆಮೇಲೆ ಇದು ಅಷ್ಟೇ ಕ್ಯಾಸ್ಟ್ ಐರನ್ ಬಾಂಡ್ಲಿ. ಇದನ್ನು ಕೂಡ ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದರಲ್ಲೂ ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಒಂದಷ್ಟು ಐಟಮ್ಸ್ನೆಲ್ಲ ನಾನು ಡಿಮಾರ್ಟಲ್ಲಿ ತೊಗೊಂಡಿರ್ತೀನಿ. ಇನ್ನು ಮಿಕ್ಕಿದೇನಾದ್ರು ಇದ್ದರೆ ಅದನ್ನು ಡಿಮಾರ್ಟಲ್ಲಿ ತೊಗೊಂಡಿರ್ತೀನಿ. ಇದಿಷ್ಟು ಮಾತ್ರ ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಮತ್ತು ವೈಟ್ ಟಾಪ್ ಕೇಳಿದರೆ ಅದನ್ನು ಕೂಡ ನಾನು ಇವತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೈಟ್ ಟಾಪ್ ಚೆನ್ನಾಗಿತ್ತು, ಅದರದ್ದು ಲಿಂಕ್ ಕೊಡಿ ಇದ್ರೆ ಅಂಥೇಳಿ ಅದನ್ನು ಚೆಕ್ ಮಾಡ್ತೀನಿ ನಾನು. ಖಂಡಿತ ನನಗೆ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರದ್ದು ಲಿಂಕ್ ಕೂಡ, ಓಕೆ? ನಿಮಗೆ ಇವಾಗ ಒಂದೇ ವಿಡಿಯೋದಲ್ಲಿ ನಾನು ಈ ರೀತಿ ಕಂಪ್ಲೀಟಾಗಿ ಹೇಳಿರೋದ್ರಿಂದ ನಿಮಗೆ ಆ ವಿಡಿಯೋ ಈ ವಿಡಿಯೋ ಅಂತ ಕನ್ಫ್ಯೂಷನ್ ಇರೋಲ್ಲ, ಎಲ್ಲ ಒಂದೇ ವಿಡಿಯೋದಲ್ಲೇ ಸಿಗುತ್ತೆ ನಿಮಗೆ, ಓಕೆ? ಹಾಗೆಯೇ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ, ಏನು ರೆಸಿಪೀಸ್ ನೋಡಿ, ಇಷ್ಟ ಆಗ್ಬೋದು ನಿಮಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಬರೀ ರೆಸಿಪೀಸ್ ಅಲ್ಲ, ಡೈಲಿ ವ್ಲಾಗ್, ಡೇ ಟು ನೈಟ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಈವ್ನಿಂಗ್ ಸ್ನ್ಯಾಕ್ಸ್ ತನಕ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ,
ನೋಡಿ ಇಷ್ಟ ಆಗ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ನೋಡಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಸಿಂಪಲಾಗಿ ಒಂದು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಕಡಾಯಿನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ 2 ಸ್ಲಿಪ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಯೂಸ್ ಮಾಡ್ತಾಯಿಲ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆಯೇ ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಒಂದು ಸ್ವಲ್ಪ ಹಸಿ ಬಟಾಣಿ, ಹಾಗೆಯೇ ತರಕಾರಿ ಅಂತ ಅಂದರೆ ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಯಾವ್ದಾರು ತರಕಾರಿ ತೊಗೋಬೋದು. ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾವಿದು ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ, ಅಂದರೆ ವೆಜಿಟೇಬಲ್ನ ನಾವು ಯಾವುದೇ ರೀತಿ ಬೇಯಿಸ್ದೇನೆ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗೇ ಆಗುತ್ತೆ. ಹಾಗಾಗಿ ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಇದಕ್ಕೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಹಾಕ್ತೀನಿ, ಯಾಕೆಂದರೆ ಅದು ಎರಡೂ ಸ್ವಲ್ಪ ಬೇಗ ಬೇಯುತ್ತೆ. ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ, ಅದು ಸ್ವಲ್ಪ ಬಾಯಿಗೆ ಸಿಗಬೇಕು, ಅವಾಗೇ ಚೆನ್ನಾಗಿರೋದು. ಒಂದು 70% 80% ಬೆಂದರೆ ಸಾಕು. ತುಂಬ ಜಾಸ್ತಿ ಬೆಂದರೆ ಅದು ಒಂಥರ ಮೆತ್ತಗಾಗ್ಬಿಡುತ್ತೆ, ಫ್ರೈಡ್ ರೈಸ್ ಥರ ಆಗೋದಿಲ್ಲ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಟೊಮ್ಯಾಟೊನ ರುಬ್ಬಿಟ್ಕೊಂಡಿದ್ದೆ ಒಂದೆರಡು, ಅದನ್ನು ಹಾಕ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಸಾಸ್ ಬಳಸ್ತಾ ಇಲ್ಲ, ಟೊಮ್ಯಾಟೊನ ನಾನು ರುಬ್ಬಿ ಹಾಕ್ತಾಯಿದ್ದೀನಿ. ಹೆಚ್ಚಿಬಿಟ್ಟು ಹಾಕಿದ್ರೆ ಅದೇನಾಗುತ್ತೆ, ಟೊಮ್ಯಾಟೊ ಎಲ್ಲ ಮ್ಯಾಶಿ ಆಗುತ್ತಲ್ಲ, ಅದು ಒಂಥರ ರೈಸ್ ಜೊತೆ ಅಂಟ್ಕೊಂಡು ಅದು ಫ್ರೈಡ್ ರೈಸ್ ಥರ ಫೀಲ್ ಬರೋದಿಲ್ಲ. ಹಾಗಾಗಿ ನಾವಿಲ್ಲಿ ಟೊಮ್ಯಾಟೊನ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಹಾಕಿದ್ಮೇಲೆ ಒಂಚೂರು ಮುಚ್ಚಿಬಿಟ್ಟು ಬೇಯಿಸಬೇಕು, 1 ರಿಂದ 2 ನಿಮಿಷ ಸಾಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ, ಆಮೇಲೆ ಒಂಚೂರು ಧನಿಯಾ ಪೌಡರು ಮತ್ತು ಇದಕ್ಕೆ ಒಂಚೂರು ಗರಂ ಮಸಾಲ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಹಾಕ್ಕೊಂಬಿಟ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ರೆಡಿ ಆಗುತ್ತೆ ಫ್ರೈಡ್ ರೈಸು. ಸಖತ್ತಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್ನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಅನ್ನ ಮಾಡಿದೆ, ಸ್ವಲ್ಪ ಹುಡಿ ಹುಡಿಯಾಗಿ ಮಾಡಬೇಕು, ಮೆತ್ತಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಹುಡಿ ಹುಡಿಯಾಗಿ ಮಾಡಿದ್ರೆ ಅನ್ನ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕಬೇಕು ಅಷ್ಟೇ. ಇವಾಗ ಫೈನಲಿ ರೆಡಿ ಆಯಿತು ಸಖತ್ತಾಗಿರೋ ಫ್ರೈಡ್ ರೈಸ್. ಯಾವುದೇ ರೀತಿ ಸಾಸ್ ಯೂಸ್ ಮಾಡದೇ ಇದ್ರೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಇವತ್ತು ನಾನು ಹೆಣ್ಮಕ್ಳಿಗಾಗಿ ಸ್ಪೆಷಲ್ಲಾಗಿ ಒಂದು ಲಡ್ಡುನ ಮಾಡ್ತಾಯಿದ್ದೀನಿ. ಇದು ಪ್ರೋಟೀನ್ ಲಡ್ಡು, ಅಗಸೆ ಬೀಜ ಮತ್ತು ರಾಗಿ ಹಿಟ್ಟಿನಿಂದ ಮಾಡುವಂಥ ಒಂದು ಲಡ್ಡು. ಪ್ರತಿದಿನ ಇದನ್ನು ಒಂದು ತಿಂತಾ ಬಂದರೆ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರೋದು, ಹಾಗೆಯೇ ಇರ್ರೆಗ್ಯುಲರ್ ಆಗಿರುತ್ತೆ ಕೆಲವ್ರಿಗೆ, ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು. ಹಾಗೆಯೇ 30 ವರ್ಷದ ನಂತರ ಈ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿಫಿಷಿಯನ್ಸಿ, ಮೂಳೆಗಳಿಗೆಲ್ಲ ಸ್ವಲ್ಪ ಶಕ್ತಿ ಬೇಕಾಗತ್ತೆ, ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಈ ಹೆಲ್ದಿ ಆಗಿರುವಂಥ ಪ್ರೋಟೀನ್ ಲಡ್ಡುನ ಮಾಡೋದಕ್ಕೆ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ತೊಗೊಂಡಿದ್ದೀನಿ, 1 ಬೌಲಷ್ಟು. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅದೇ ಅಳತೆಯಲ್ಲಿ ನಾನು ಬಾದಾಮಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟ ಆಗಿರೋ ಅಂಥ ಡ್ರೈ ಫ್ರೂಟ್ಸ್ನ ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ಆದರೆ ಬೇಸಿಕ್ಕಾಗಿ ಇಷ್ಟು ಇದ್ದರೆ ಸಾಕಾಗುತ್ತೆ ಈ ಲಡ್ಡುನ ಮಾಡೋದಕ್ಕೆ. ನಾನಿಲ್ಲಿ ಅದೇ ಬೌಲಲ್ಲಿ 1/4 ಭಾಗದಷ್ಟು ಕರಿ ಎಳ್ಳನ್ನ ತೊಗೊಂಡಿದ್ದೀನಿ, ಅಂದರೆ ಕಪ್ಪು ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾನಿಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾಕಂದರೆ ಲಡ್ಡುನ ನಾವು ಸ್ಟೋರ್ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅದು ಒಂದು ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಎಳ್ಳು ಮತ್ತು ಬಾದಾಮಿ ಹಾಗೂ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ 3 ಪೌಡರ್ ಮಾಡ್ಕೊಳ್ತೀನಿ, ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು. ನಂತರ ಇಲ್ಲಿ ನಾನೀಗ ಬೆಲ್ಲನ ಅದೇ ಪ್ಯಾನ್ಗೆ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಎಲ್ಲ ಏನು ಬೇಡ, ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಬೆಲ್ಲನ ಮೆಲ್ಟ್ ಮಾಡ್ತಾಯಿದ್ದೀನಿ. ನೀವು ಹಾಗೇ ಹಾಕ್ಕೊಂಡು ಉಂಡೆ ಕಟ್ಕೋಬೋದು, ಬಟ್ ಈ ಮೆಲ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಉಂಡೆ ಬರುತ್ತೆ ಅಂಥೇಳಿ ನಾನಿಲ್ಲಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಲ್ಟ್ ಮಾಡಿಕೊಂಡು ನಾನೇನು ಪೌಡರ್ ಮಾಡ್ಕೊಂಡಿದ್ನಲ್ಲ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಬಾದಾಮಿ ಹಾಗೂ ಎಳ್ಳನ್ನ 3 ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ರಾಗಿ ಹಿಟ್ಟು ಕೂಡ ಹಾಕ್ತೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ
ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಂಗೆ ಸ್ವಲ್ಪ ಉಂಡೆ ಕಟ್ಟಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಉಂಡೆ ಕಟ್ಟೋಕ್ಕಾಗಿಲ್ಲ, ಅದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀವು ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ, ಒಣ ದ್ರಾಕ್ಷಿನ. ಇದನ್ನು ಹಾಕ್ಬಿಟ್ಟು ಇವಾಗ ಉಂಡೆ ಕಟ್ಕೊಂಡ್ರೆ ತುಂಬಾ ರುಚಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ಲಡ್ಡು ರೆಡಿ ಆಗುತ್ತೆ. ನೀವು ಕೂಡ ಈ ಲಡ್ಡುನ ಮಾಡಿಕೊಂಡು ತಿನ್ನಿ. ಅಂದರೆ ಏನು ಹೆಲ್ತ್ ಇಶ್ಯೂಸ್ ಇರೋರೆ ಅಂತ ಅಲ್ಲ, ಯಾರು ಬೇಕಿದ್ರೆ ತಿನ್ಬೋದು. ಪೀರಿಯಡ್ಸ್ ಇರ್ರೆಗ್ಯುಲರ್ ಇರೋರಿಗೆ ಪರ್ಟಿಕ್ಯುಲರ್ ಆಗಿ ತಿಂದರೆ ಒಳ್ಳೆಯದು ಅಷ್ಟೇ. ಅದು ಬಿಟ್ಟು ಎಲ್ಲರೂ ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು ಇದನ್ನು. ನಿಮಗೆ ತುಂಬ ಸಿವಿಯರ್ ಹೆಲ್ತ್ ಇಶ್ಯೂಸ್ ಅಂತ ಇದ್ದರೆ ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರನ್ನ ಫಾಲೋ ಮಾಡಿ, ಹೇಗೆ ಹೇಳ್ತಾರೆ ಹಾಗೆ ಕೇಳಿ. ಕಾಮನ್ ಆಗಿ ನಿಮಗೆ ವಿಟಮಿನ್ ಡಿಫಿಷಿಯನ್ಸಿ, ಸ್ವಲ್ಪ ಸುಸ್ತಾಗತ್ತೆ ಒಂದು ಸ್ವಲ್ಪ ಕೆಲಸ ಮಾಡಿದ್ರೂ, ಈ ರೀತಿ ಇರೋರು ಖಂಡಿತವಾಗ್ಲೂ ಈ ಥರ ಪ್ರೋಟೀನ್ ಲಡ್ಡುನ ಮಾಡಿಕೊಂಡು ತಿನ್ನಿ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಮುಂಚೆನೇ. ಏನಂತೀರಾ ಅಲ್ವಾ? ರೆಡಿ ಆಯಿತು ನಮ್ಮ ಪ್ರೋಟೀನ್ ಲಡ್ಡು. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ, ಚಾಕ್ಲೇಟ್ ಥರ ಇರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಚಿನ್ನು ಕಸ ಗುಡಿಸ್ತಾ ಇದ್ದಾಳೆ. ನಮ್ಮ ಮನೆಯಲ್ಲಿ ದಿನಕ್ಕೆ 2 ಸರಿ ಕಸ ಗುಡಿಸ್ತೀವಿ. ಬೆಳಗ್ಗೆ ಕಸ ಗುಡಿಸಿ ನೆಲ ಒರೆಸಿರ್ತೀನಿ ನಾನು, ಮತ್ತು ಸಾಯಂಕಾಲ ಒಂದು ಸರಿ ಕಸ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ದೀಪ ಹಚ್ಚೋದು. ಇವತ್ತು ನಮ್ಮ ಚಿನ್ನು ಕಸ ಗುಡಿಸ್ತಾ ಇದ್ದಾಳೆ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ಸಾಕ್ಷಿಗೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಅವಳು ಅದಕ್ಕೆ ನಗ್ತಾ ಇದ್ಲು. ಹೀಗೆ ಅವಳೇ ಕಸ ಗುಡಿಸಿದ್ಲು ಇವತ್ತು. ಕಸ ಗುಡಿಸ್ಬಿಟ್ಟು ದೀಪ ಹಚ್ಚೋದ್ಲು ಅವಳೇ, ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ. ಅದಾದಮೇಲೆ ಇವತ್ತು ಕ್ಯಾಬೇಜ್ ಮಂಚೂರಿಯನ್ ಮಾಡಿದ್ದೆ. ಇವತ್ತು ಸ್ವಲ್ಪ ಲೇಟಾಗಿ ಮಾಡಿದ್ದೆ, ಅಂದರೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಮಾಡಿದ್ದೆ. ಊಟ ಸ್ವಲ್ಪ ಲೇಟಾಗಿ ಮಾಡಿದ್ರೆ ಆಯಿತು ಇವತ್ತು ಅಂತೇಳಿ. ನಮ್ಮ ಮನೇಲಿ ಡೈಲಿ ಒಂದು 7 ಗಂಟೆ 7:15 ಊಟ ಮಾಡ್ತೀವಿ. ಇವತ್ತು ಮಾತ್ರ ಸ್ವಲ್ಪ ಒಂದು 8:30 9 ಗಂಟೆಗೆ ಊಟ ಮಾಡಿದ್ವಿ. ಕ್ಯಾಬೇಜ್ ಮಂಚೂರಿಯನ್ ಮಾಡಿಕೊಂಡು ತಿಂದು ಸ್ವಲ್ಪ ಹೊತ್ತು ಅದೆಲ್ಲ ಕರಗಿದ ಮೇಲೆ ಊಟ ಮಾಡಿಕೊಂಡು ತಿಂದ್ವಿ. ಇಲ್ಲಿ ಹೂವು ಕಾಣಿಸ್ತಿದೆಯಲ್ಲ, ಇದು ನಮ್ಮ ಚಿನ್ನು ಸ್ಕೂಲಲ್ಲಿ CCA ಆ್ಯಕ್ಟಿವಿಟಿಗೆ ಮಾಡಿರೋದು. ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟಿ ಎವ್ರಿ ಮಂತ್ ಒಂದೊಂದು ಕಾಂಪಿಟೇಷನ್ ಇರುತ್ತೆ, ಅದರಲ್ಲಿ ಇದು ಮಾಡಿದ್ದಾಳೆ ಅವಳು. ಅಂದರೆ ಪೇಪರ್ ಫ್ಲವರ್ ಮೇಕಿಂಗ್ ಇತ್ತು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಮಾಡಿದೆ ಚಿನ್ನಿ ಅಂತ ಅಂದೆ. ನಾನೇ ಇವಳಿಗೆ ಐಡಿಯಾ ಕೊಟ್ಟಿದ್ದು. ಯುನೀಕ್ ಆಗಿದೆ, ಎಲ್ಲರೂ ಬೊಕ್ಕೆ ಥರ ಚಿಕ್ಕದಾಗಿ ಮಾಡಿರ್ತಾರೆ, ನೀನು ಈ ರೀತಿ ದೊಡ್ಡದಾಗಿ ಮಾಡು ಚೆನ್ನಾಗಿರುತ್ತೆ ಅಂತ ನಾನೇ ಅವಳಿಗೆ ಐಡಿಯಾ ಕೊಟ್ಟಿದ್ದೆ. ಅದಕ್ಕೆ ಅವಳು ಈ ಥರ ಮಾಡಿದ್ದಾಳೆ. ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ನನಗೆ ಪ್ರೈಸ್ ಬರುತ್ತೆ ಅಂತ ಹೇಳ್ತಾ ಇದ್ಲು. ನೋಡಬೇಕು ಏನು ಬರುತ್ತೆ ಅಂತ ಹೇಳಿಬಿಟ್ಟು. ಹೋದ ಸರಿ ಕೂಡ CCA ಆ್ಯಕ್ಟಿವಿಟಿಯಲ್ಲಿ ಅವಳಿಗೆ ಕರ್ಣನ್ ಪಾತ್ರ ಮಾಡಿದ್ಲಲ್ಲ, ಅದಕ್ಕೂ ಕೂಡ ಫಸ್ಟ್ ಪ್ರೈಸ್ ಏನೋ ಬಂದಿದೆ. ನಮ್ಮ ಕೃಷ್ಣನೂ ಕೂಡ ಈ ಸರಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ. ಹೋದ ಸರಿ ಸೆಕೆಂಡ್ ಪ್ರೈಸ್ ಏನೋ ಬಂದಿತ್ತು ಯಾವುದಕ್ಕೂ, ಈ ಸರಿ ಫಸ್ಟ್ ಪ್ರೈಸ್ ಬಂದಿದೆ. ಯಾವುದಕ್ಕೆ ಝೀರೋದು ಆ್ಯಕ್ಟ್ ಮಾಡಿಸಿದ್ನಲ್ಲ, ಅದು ವೀಡಿಯೋದಲ್ಲಿ ಹಾಕಿದ್ದೀನಿ ಅನಿಸುತ್ತೆ, ಅದಕ್ಕೆ ಅವನಿಗೆ ಫಸ್ಟ್ ಪ್ರೈಸ್ ಬಂದಿತ್ತೆ. ಇವಳಿಗೂ ಅಷ್ಟೇ, ಅದೇ ಟೈಮಲ್ಲೇ ಇವಳಿಗೂ ಕರ್ಣಂದು ಆ್ಯಕ್ಟಿಂಗ್ ಇತ್ತು, ಅದಕ್ಕೂ ಕೂಡ ಫಸ್ಟ್ ಪ್ರೈಸ್ ಬಂದಿದೆ. ಇದಕ್ಕೂ ಫಸ್ಟ್ ಪ್ರೈಸ್ ಬರುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಏನು ಬರುತ್ತೋ ಗೊತ್ತಿಲ್ಲ, ಬಂದಮೇಲೆ ಗೊತ್ತಾಗುತ್ತೆ. ಎಲ್ಲ ಮಾಡಿರ್ತಾರೆ, ತುಂಬಾ ಕಾಂಪಿಟೇಷನ್. ಇವಾಗಂತೂ ಸ್ಕೂಲಲ್ಲಿ ಸಖತ್ತು ಕಾಂಪಿಟೇಷನು. ಏನು ಎಲ್ಲದೂ ಯುನೀಕಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಾನು ಆದಷ್ಟು ಕಡಿಮೆ ಖರ್ಚಲ್ಲೇ ಮಾಡ್ತೀನಿ. ಸುಮ್ಮನೆ ಏನಕ್ಕೆ ಜಾಸ್ತಿ ಖರ್ಚು ಮಾಡಿ ಮಾಡೋಕ್ಕೆ ಹೋಗಲ್ಲ, ಸಿಂಪಲಾಗಿ ಮಾಡಿಸ್ತೀನಿ. ಆದರೆ ಯುನೀಕ್ ಆಗಿರಬೇಕು ಅಂಥೇಳಿ, ಸಿಂಪಲ್ ಆದ್ರೂ ಯುನೀಕ್ ಆಗಿರಬೇಕು, ಆ ರೀತಿ ಮಾಡಿಸ್ತೀನಿ ನಾನು. ಇವಾಗ ನಾನಿಲ್ಲಿ ಸ್ವಲ್ಪ ಮಂಚೂರಿಯನ್ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಕ್ಯಾಬೇಜ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಬೌಲ್ ಸ್ವಲ್ಪ ಚಿಕ್ಕದಾಯಿತು ಅಂಥೇಳಿ ಆಮೇಲೆ ಮತ್ತೆ ಇನ್ನೊಂದು ಬಾಣಲಿನ ತೊಗೊಂಡು ಅದ್ರ ಒಳಗಡೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇದು ಬೋಂಡದ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅದಕ್ಕೆ ಮಾಡ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಕಟ್ಟಾದ ಇರಬೇಕು. ಉಂಡುಂಡೆ ತೊಗೊಂಡು ಈ ರೀತಿ ಕರಿಯ ಥರ ಇರಬೇಕು. ಆ ಥರ ಮಾಡಿಕೊಂಡು ಪಕೋಡ ಥರ ಕೂಡ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿತ್ತಿದ್ದು, ಹಾಗೇ ತಿನ್ನೋಕ್ಕೂ ಕೂಡ ಚೆನ್ನಾಗಿತ್ತು. ಸಖತ್ ಇಷ್ಟ ಆಯಿತು ನನಗೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೊಂಬಿಡೋಣ. ಮಂಚೂರಿಯನ್ಸ್ ಎಲ್ಲ ಕರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ, ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸೌಟಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿನೇ ಇರೋದ್ರಿಂದ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಬಿಸಿನೇ ಇತ್ತು. ಹಾಗಾಗಿ ಬಿಸಿ ಇರೋ ಎಣ್ಣೆಗೆ ಇವಾಗ ನಾನಿಲ್ಲಿ
ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಟೊಮ್ಯಾಟೋನ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ನಾನು ಯಾವುದೇ ರೀತಿಯಾದಂಥ ಸಾಸು ವಿನೆಗರು ಏನೂ ಬಳಸ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರೋ ಅಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಟೊಮ್ಯಾಟೊ ರುಬ್ಬಿಟ್ಕೊಂಡಿದ್ದೆ 2, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಜೊತೆಗೆ ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಅದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಕೂಡ ಹಾಕ್ಕೋಬೇಕು ಇದಕ್ಕೆ. ಸ್ವಲ್ಪ ಗ್ರೇವಿ ಆದರೆ ಅದು ಚೆನ್ನಾಗಿ ಬರುತ್ತೆ, ಅಂದರೆ ಸ್ವಲ್ಪ ಮಂಚೂರಿಯನ್ಸು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು, ತುಂಬ ಗಟ್ಟಿ ಇರಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂಚೂರು ಕುದಿ ಬಂದ ಮೇಲೆ ಇದಕ್ಕೆ ಏನು ನಾವು ಕರೆದಿಟ್ಕೊಂಡಿರೋ ಅಂಥ ಮಂಚೂರಿಯನ್ಸ್ನ ಹಾಕ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ರೆಡಿ ಆಯಿತು ಸೂಪರ್ ಆಗಿರೋ ಅಂಥ ಮಂಚೂರಿಯನ್ನು. 1 ಹೋಳು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಯಾವುದೇ ರೀತಿಯಾದಂಥ ವಿನೆಗರು ಸಾಸು ಏನು ಬಳಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ 1 ಹೋಳು ನಿಂಬೆಹಣ್ಣನ್ನ ಹಿಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ನಾನು ನೋಡ್ತೀನಿ ಫಸ್ಟ್. ಗೋವಿ ಇದೆ ಫಸ್ಟ್ ಅಂತ ತಿಂತೀನಿ. ಅಷ್ಟೇನು ಚೆನ್ನಾಗಿಲ್ಲ. ಅಷ್ಟೇನು ಚೆನ್ನಾಗಿದವ? ಮತ್ತೆ ಯಾಕೆ ತಿಂತೀಯ? ಬಿಡು ಇಲ್ಲ ಬಿಡು, ಮುಂದಿನ ತಿಂದು. ಅಷ್ಟೇನು ಚೆನ್ನಾಗಿಲ್ವಲ್ಲ, ಕೊಡು. ಕೊಡು, ಅಷ್ಟೇನು ಚೆನ್ನಾಗಿಲ್ವಲ್ಲ? ಬೇಕು. ಚೆನ್ನಾಗಿಲ್ಲ ಅಂದಮೇಲೆ ಏನಕ್ಕೆ ತಿನ್ಬೇಕಪ್ಪ ಅಲ್ವಾ? ನಿಜ ಚೆನ್ನಾಗಿಲ್ವಾ ಕೃಷ್ಣ? ಚೆನ್ನಾಗಿಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳ್ತೀಯ? ಸುಮ್ಮನೆ ಪ್ರ್ಯಾಂಕಾ? ಹೆಂಗಿದೆ ಅಮ್ಮ ಬಿಳಿ? ಸೂಪರ್ ಆಗಿದೆ. ನಾಟಕ ಬೇಡ ನನಗೆ, ಓವರ್ ಡ್ರಾಮಾ ಬೇಡ ನನಗೆ, ನಿಜ ಹೇಳಬೇಕು ಮಗ. ನಿಜ ಇಷ್ಟ ಆಯಿತು. ಇಷ್ಟ ಆಯ್ತಾ? ಪ್ರ್ಯಾಂಕ್ ಮಾಡಬೇಡ ನನಗೆ ಚೆನ್ನಾಗಿದೆ ಅಂತ. ಆಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅಷ್ಟೇ. ಚೆನ್ನಾಗಿದೆ. ನೀರು ನಂಗೆ 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 ಯಾಕೆ ಹಿಂಸೆ ಕೊಡ್ತೀಯ? ಹಾಂ, ಸರ್ಕಲ್ ಬೇಕು ನಮಗೆ. ತಿನ್ ಟೇಸ್ಟ್ ನೀನು ತರಿ ಕರಿಯ. ನಿಂಗೆ ಹೇಳ್ತಾನೆ, ನಿನ್ನ ಕೆಲಸ ನೀನು ಮಾಡಬೇಕು. ಮಮ್ಮಿ ತಿನ್ಬಾ. ತಿನ್ನು. ಸಾಕು. ತಿಂದಿಲ್ಲ ಅಷ್ಟು ಬೇಗ ಸಾಕು ಹಿಂಗಂತ್ಯ? ತಿಂದೇ ಇಲ್ಲ ಅಷ್ಟು ಬೇಗ ಹೆಂಗೆ ಸಾಕು ಅಂತ್ಯ? ತಿಂದ್ರೆ ಯಾರೂ ಸಾಕು ಅನ್ನಲ್ಲ, ಎಲ್ಲರೂ ಗೋವಿ ನೋಡ್ರೆ ಹಂಗೆ ತಂದಿರೋದು ಅಂಗಡಿಯಿಂದ.